ಬಾಗಲಕೋಟೆ ಜಿಲ್ಲೆಯಲ್ಲೂ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಹುನಗುಂದದ ಹಳ್ಳದ ಸೇತುವೆಯಲ್ಲಿ ಬಸ್ ಚಾಲಕರೊಬ್ಬರು ಅಪಾಯವನ್ನು ಲೆಕ್ಕಿಸದೆ ಬಸ್ ಚಲಾಯಿಸುವುದಕ್ಕೆ ಮುಂದಾದ್ರು. ಈ ವೇಳೆ ಹಳ್ಳದ ನೀರಲ್ಲೇ ಬಸ್ ಕೆಟ್ಟು ನಿಂತಿದ್ದರಿಂದ ಪ್ರಯಾಣಿಕರು ಪರದಾಡಿದರು. ಬಳಿಕ ಟ್ರ್ಯಾಕ್ಟರ್ ಮೂಲಕ ಕೆಟ್ಟಿದ್ದ ಬಸ್ ಅನ್ನು ಸುರಕ್ಷಿತ ಸ್ಥಳಕ್ಕೆ ತರಲಾಯಿತು. ಇನ್ನು ವಿಜಯಪುರ ಜಿಲ್ಲೆಯ ಸಿಂದಗಿ, ಮುದ್ದೇಬಿಹಾಳ ಸೇರಿದಂತೆ ಹಲವೆಡೆ ಎಡೆಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಬಸವನ ಬಾಗೇವಾಡಿಯಲ್ಲಿ ತಗಡಿನ ಶೆಡ್ಗಳಿಗೆ ಮಳೆ ನೀರು ನುಗ್ಗಿದೆ. ಇದರಿಂದ ವೃದ್ಧೆ ಗೌರವ ಅನ್ನೋರು ಹೆಗಲ ಮೇಲೆ ಹೊತ್ತು ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಸ್ಥಳಾಂತರ ಮಾಡಲಾಯಿತು. ಇನ್ನು ಹಲವು ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮ ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ನೀರು ಪಾಲಾಗಿವೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬಸವನ ಬಾಗೇವಾಡಿಯಲ್ಲಿ ಮುಂಗಾರು ಮಳೆಯ ಆರ್ಭಟದಿಂದಾಗಿ ಪ್ರವಾಹ ಹೆಂಗ್ ಸೃಷ್ಟಿಯಾಗಿದೆ ಅಂತ. ಮನೆ ಒಳಗಿಂದ ಎಷ್ಟು ಫೋರ್ಸ್ ಅಲ್ಲಿ ನೀರು ಬರ್ತಾ ಇದೆ ನೋಡಿ. ಅಲ್ಲಿ ವೃದ್ಧೆ ಒಬ್ರು ಪಾಪ ಸಿಕ್ಕಾಕೊಂಡ್ ಬಿದ್ದಿದ್ರು. ಸಹಾಯಕ್ಕೋಸ್ಕರ ಅಂಗಲಾಚ್ತಾ ಇದ್ರು. ಅವರನ್ನ ಹೆಗಲ ಮೇಲೆ ಹೊತ್ತು ಸ್ಥಳೀಯರು ರಕ್ಷಣೆಯನ್ನ ಮಾಡಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಹಲವು ಕಡೆಗಳಲ್ಲಿ ಕಳೆದ 2 ವಾರದ ಹಿಂದೆ ಸುರಿದಂತಹ ಮಳೆಗೆ ಭಾರೀ ಅನಾಹುತ ಸಂಭವಿಸಿದೆ. ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಂದಿನಿ ನಗರ, ಹರಿನಗರ, ಅಪ್ತಾಜೆ ಮೊದಲಾದ ಭಾಗದಲ್ಲಿ ಭಾರೀ ಪ್ರಮಾಣದ ಗುಡ್ಡ ಕುಸಿತವಾಗಿ 30ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಹಾನಿಗೀಡಾಗಿದ್ವು. ಇಷ್ಟಾದರೂ ಸ್ಥಳೀಯ ಅಧಿಕಾರಿಗಳು ಭೇಟಿ ಕೊಡಲಿಲ್ಲ. ಸುತ್ತಲಿನ ಪ್ರದೇಶ ಎಷ್ಟು ಹಾನಿಯಾಗಿದೆ ಅಂತ ಅಧಿಕಾರಿ ವರ್ಗ ವರದಿ ಕೂಡ ಸಿದ್ಧಪಡಿಸಿಲ್ಲ. ಪ್ರತಿ ಗ್ರಾಮ ಪಂಚಾಯತ್ಗೆ ಸರ್ಕಾರ ಕೇವಲ 30,000 ಹಣವನ್ನ ಮೀಸಲಿಟ್ಟಿದೆಯಂತೆ. ಆದರೆ ಹಿರೇಬಂಡಾಡಿಯಲ್ಲಿ ಹಾನಿಯಾಗಿರೋದು 2 ಕೋಟಿಗೂ ಅಧಿಕ. ಸರ್ಕಾರದ ನೀತಿ ವಿರುದ್ಧ ಗ್ರಾಮ ಪಂಚಾಯತ್ ಆಡಳಿತ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇವತ್ತಿಗೆ 15 ದಿನ ಶುಕ್ರವಾರ ಆಗ್ತದೆ. ಗುಡ್ಡ ಜಡ್ಡು ಬಿದ್ದಿದೆ. ಮತ್ತೆ ನಾವು ಮನೆ ಒಳಗಡೆ ಇದ್ದೆವು. ಪರಿಹಾರಕ್ಕೆ ಈಗ ಪಂಚಾಯತಿಂದ 8 ಗಂಟೆದ ಕೆಲಸ ಅಂತೇಳಿ JCP ಅವರದ್ದು ಒಂದು ಕೆಲಸ ಮಾಡಿಸಿದ್ದಾರೆ. ಅದೀಗ ನೀವು ನೋಡಿದಿರಿ ಎಷ್ಟಾಗಿದೆ ಅಂತೇಳಿ. ಆ 8 ಗಂಟೆಯ ಕೆಲಸದಲ್ಲಿ ಒಂದು 5 ರೂಪಾಯಿದು ಪ್ರಯೋಜನ ಇದ್ದಿದ್ರೆ ಒಂದು ಒಳ್ಳೇದಿತ್ತು. ನಮಗೆ ಏನು ಕಾಣುದಿಲ್ಲ. ಯಾಕಂದ್ರೆ ಅದು ಅವರು ಮುಟ್ಟುವಾಗಿಲ್ಲ, ಮುಟ್ಟಿದ್ರದೆಲ್ಲ ಬೀಳ್ತದೆ. ಅವರೊಂದು ಪ್ರಯೋಜನ ಇಲ್ಲ. ನಾವು ಆದ್ರೂ ಇನ್ನಾದ್ರೂ ಸ್ವಲ್ಪ ನಮಗೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಬೇಗ ಒಂದು ಮಾಡಿ ಕೊಟ್ರೆ ಒಳ್ಳೇದಿತ್ತು. ಯಾರ್ಯಾರ ಮನೆಯಲ್ಲಿ ನಾವು ಹೋಗಿ ಕೂತ್ಕೊಳ್ಳೋ ಬದಲಿಗೆ. ಎಲ್ಲ ಮಣ್ಣು ಬಿದ್ದಿದೆ ಸರ್. ಎಲ್ಲ ಇದು ಅರ್ಜಿಯನ್ನು ತಗೊಳ್ಳಿಲ್ಲ, ಹೋಗಿದ್ದೆ ಕೊಟ್ಟು ಅರ್ಜಿಯನ್ನು ಬೇಡ ಅದು ಹಾಗೆ ಇದ್ದದೆಲ್ಲ ಮಣ್ಣು ನೋಡಿದ್ದೇನೆಲ್ಲ ಅಂತ ಹೇಳಿದ್ರು. ಮನೆ ಬಂದು ಅಷ್ಟೇ ಎಲ್ಲ ಪಟ ತಗೊಂಡು ಹೋಗಿದ್ದೆ. ನಮ್ಮ ಗ್ರಾಮದಲ್ಲಿ ಭಯಂಕರ ಅನಾಹುತ ಆಗಿದೆ. ಒಂದು 30 ಮನೆಗಳು ಡ್ಯಾಮೇಜ್ ಆಗಿದೆ. ಅದರಲ್ಲಿ ಒಂದು 10-15 ಮನೆ ಫುಲ್ಲು ಡ್ಯಾಮೇಜ್ ಆಗಿದೆ. ಫುಲ್ ಹೋಗಿದೆ, ಮನೆ ಹೋಗಿದೆ. ಮತ್ತು ಕೆಲವು ರೋಡುಗಳು ಫುಲ್ಲು ರೋಡೆಲ್ಲ ಬ್ಲಾಕ್ ಆಗಿ ಗಾಡಿ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಅದನ್ನೆಲ್ಲ ನಾವು ರೋಡನ್ನೆಲ್ಲ ಓಪನ್ ಮಾಡಿ ಕೊಟ್ಟಿದ್ದೇವೆ. ನಮ್ಮ ಪಂಚಾಯತಿಯಿಂದ ಆಗುವಂಥ ಕೆಲಸವನ್ನು ನಾವು ಪಂಚಾಯತಿಯಿಂದ ಮಾಡಿದ್ದೇವೆ. 1000 ಒಳಗಡೆ ಆಗುವಂಥ ಪಂಚಾಯತಿಯಿಂದ ಅನುದಾನದಲ್ಲಿ ನಾವು ಮಣ್ಣನ್ನು ತೆರವು ಮಾಡ್ತಾಯಿದ್ದೆವು. ಮಣ್ಣು ತೆಗೆದು ಹಾಕಲಿಕ್ಕೆ ಸ್ಥಳ ಇಲ್ಲ. ಮೊನ್ನೆ JCP ಬಂತು, ಟಿಪ್ಪರ್ ಬಂದಿದೆ. ಅದನ್ನೆಲ್ಲ ಸಮತಟ್ಟು ಮಾಡಿ ಹಿಂದ್ಗಡೆಯಿಂದ ಮಣ್ಣನ್ನು ಆದಷ್ಟು ತೆರವು ಮಾಡಿದ್ದಾರೆ. ಜಾಸ್ತಿ ತೆರವು ಮಾಡಲಿಕ್ಕೆ ಗೊತ್ತಿಲ್ಲ. ಅಲ್ಲಿ ಹಿಂದ್ಗಡೆಯಿಂದ ಮತ್ತು ಕೂಡ ಜರಿತಾ ಉಂಟು. ಇನ್ನು ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆಯಿಂದ ಬಾಬಾ ಬುಡನ್ಗಿರಿಗೆ ತೆರಳುವಂತಹ ಮಾರ್ಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಕವಿಕಲ್ ಗಂಡಿ ಬಳಿಯಲ್ಲಿ ರಸ್ತೆಯಲ್ಲೇ ಮಣ್ಣು ಬಂಡೆ ಕುಸಿದು ಬೀಳ್ತಾ ಇದೆ. ನಿತ್ಯ ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರ ಮಾಡ್ತಾ ಇವೆ. ಗುಡ್ಡ ಕುಸಿತದಿಂದ ಸವಾರರಲ್ಲಿ ಆತಂಕ ಮನೆ ಮಾಡಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆಯಾಗಿದ್ದು ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ.